ನಮಸ್ಕಾರ. ನಂದಿಹಳ್ಳಿ ಸಂಡೂರು ಸಮೀಪದ ಈ ಮೌನಭರಿತ ಹಸಿರು ಕಣಿವೆಯಲ್ಲಿ ನೆಲೆಸಿರೋ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ. ಇಂದಿಲ್ಲಿ ಅಲ್ಯೂಮ್ನಿ ಮೀಟ್ ನೆನಪುಗಳ ಪಯಣ. ಇಂದು ಅಲ್ಯೂಮ್ನಿ ಮೀಟ್ ಸಂದರ್ಭದಲ್ಲಿ ಈ ಕ್ಯಾಂಪಸ್ಗೆ ಮತ್ತೆ ಕಾಲಿಟ್ಟಾಗ ಕಾಲವೇ ಕ್ಷಣಕಾಲ ನಿಂತಂತೆ ಭಾಸವಾಯಿತು. ಈ ಅಲ್ಯೂಮ್ನಿ ಮೀಟ್ ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಇದು ನೆನಪುಗಳ ಪುನರ್ಜನ್ಮ. ಗುರುಗಳು, ಸ್ನೇಹಿತರು, ಸಹಪಾಠಿಗಳು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಹೃದಯದಿಂದ ಹೃದಯಕ್ಕೆ ಸೇರುವ ಕ್ಷಣ. ನಾನು ಮೊದಲ ಬಾರಿ ನಂದಿಹಳ್ಳಿಗೆ 1979ನೇ ಇಸವಿಯಲ್ಲಿ ಭೂವಿಜ್ಞಾನ ಎಂಬ ವಿಷಯವನ್ನು ಕೇವಲ ಪಾಠವಾಗಿ ಅಲ್ಲ, ಬದುಕಿನ ದಿಕ್ಕಾಗಿ ಆಯ್ಕೆ ಮಾಡಿಕೊಂಡು ಬಂದಿದ್ದೆ. ಈ ಕ್ಯಾಂಪಸ್ನಲ್ಲಿಯೇ ನನ್ನ ಕನಸುಗಳು ರೂಪುಗೊಂಡವು. ಬಹಳ ವರ್ಷಗಳ ನಂತರ ಮತ್ತೊಮ್ಮೆ ಇಲ್ಲಿ ಬಂದಾಗ ಹಳೆಯ ತರಗತಿ ಕೋಣೆಗಳು ನನ್ನ ಹೆಸರನ್ನ ಕರಿತಾ ಇರುವಂತೆ ಭಾಸವಾಯಿತು. ಆಗ ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಭಾಗವಾಗಿತ್ತು. ನಂತರ ಗುಲ್ಬರ್ಗಕ್ಕೆ ಸೇರಿ ಈಗ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯವಾಗಿದೆ. ನಂದಿಹಳ್ಳಿಯ ಈ ಕ್ಯಾಂಪಸ್ ನನಗೆ ಕೇವಲ ಶಿಕ್ಷಣವನ್ನಲ್ಲ, ಸಹನಶೀಲತೆ, ಶಿಸ್ತು, ತಪಸ್ಸು ಮತ್ತು ಜೀವನದ ಅರ್ಥವನ್ನು ಕಲಿಸಿತು. ಈ ಕ್ಯಾಂಪಸ್ನಲ್ಲಿ ನನ್ನ ಕನಸುಗಳು ರೂಪುಗೊಂಡವು, ಸಂಶೋಧನೆಯ ದಾರಿ ತೆರೆಯಿತು. ಇದೇ ಮಣ್ಣಿನಲ್ಲಿ ಖನಿಜ ಸಂಸ್ಕರಣೆ ವಿಭಾಗದಲ್ಲಿ ನನ್ನನ್ನು ಡಾಕ್ಟರೇಟ್ ಪದವಿಗೆ ಕರೆದುಕೊಂಡು ಹೋದ ಮೌನ ಸಾಕ್ಷಿಗಳು ನೆನಪಾಗ್ತಾ ಇದ್ದಾವೆ. ವೃತ್ತಿ ಜೀವನದ ಜೊತೆಗೇ ನನ್ನ PhD ಸಂಶೋಧನಾ ಕಾರ್ಯ ಇಲ್ಲಿ ನಡೆದಿತ್ತು. ಹಗಲು ರಾತ್ರಿ ಓದು, ಬರವಣಿಗೆ, ಮತ್ತೆ ವಿಫಲವಾದ ಪ್ರಯೋಗಗಳ ನಡುವೆಯೇ ಒಂದು ದಿನ ಸಾಧನೆಯ ಬೆಳಕು ಮೂಡಿತು. ಆ ದಿನ ಈ ಆವರಣ ನನ್ನನ್ನು ಡಾಕ್ಟರೇಟ್ ಪದವಿಗೆ ಅರ್ಹನನ್ನಾಗಿ ಮಾಡಿದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಇಲ್ಲಿ ಕಳೆದ ದಿನಗಳು ನಗು, ನೋವು, ಆತಂಕ, ಆಸೆ, ಆತ್ಮವಿಶ್ವಾಸ ಎಲ್ಲವೂ ಸೇರಿ ನನ್ನನ್ನು ನಾನಾಗಿ ಮಾಡಿದವು. ನನ್ನ ಜೀವನದ ಶಿಲ್ಪವನ್ನು ಕೆತ್ತಿದವು. ಈ ಪುನರ್ಮಿಲನದಲ್ಲಿ ಹಳೆಯ ಸ್ನೇಹಿತರ ಕಣ್ಣುಗಳಲ್ಲಿ ಮತ್ತೆ ಅದೇ ಆಶಾಕಿರಣ, ಮಾತುಗಳಲ್ಲಿ ಅದೇ ಉತ್ಸಾಹ, ಮೌನದಲ್ಲೂ ಅರ್ಥ ಇರೋ ಭಾವನೆ. ನಂದಿಹಳ್ಳಿಯ ಈ ಕ್ಯಾಂಪಸ್ ಕೇವಲ ಶಿಕ್ಷಣ ಕೇಂದ್ರವಲ್ಲ, ಇದು ನನ್ನ ಆತ್ಮದ ಅಧ್ಯಯನಾಲಯ. ಇಲ್ಲಿ ನಾನು ಕಲಿತದ್ದು ಕೇವಲ ಪಾಠಗಳಲ್ಲ, ಇಲ್ಲಿ ನಾನು ಕಲಿತದ್ದು ನನ್ನ ಜೀವನ. ಈ ಪವಿತ್ರ ಭೂಮಿಗೆ, ನನ್ನನ್ನು ರೂಪಿಸಿದ ಈ ಸಂಸ್ಥೆಗೆ, ಗುರುಗಳಿಗೆ, ಸ್ನೇಹಿತರಿಗೆ ಹೃದಯಪೂರ್ವಕ ವಂದನೆಗಳು. ಈ ನೆನಪುಗಳು ನನ್ನೊಳಗೆ ಭೂಮಿಯ ಅಂತರಾಳದಂತೆ ಸದಾ ಜೀವಂತ. ನಂದಿಹಳ್ಳಿ ನನ್ನ ಆತ್ಮದ ತೀರ್ಥಕ್ಷೇತ್ರ. ನಂದಿಹಳ್ಳಿಯ ಋಣವನ್ನು ಜೀವಮಾನವೂ ತೀರಿಸಲಾಗದು. ನನ್ನ ಜೀವನವನ್ನು ರೂಪಿಸಿದ ಈ ಮಹಾನ್ ಸಂಸ್ಥೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳು.